ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆ್ಯಂಡ್ ಇವತ್ತು ಲೆಮನ್ನಿಂದ ನಾವು ಡ್ಯಾಂಡ್ರಫ್ನ ಹೇಗೆ ಕ್ಯೂರ್ ಮಾಡೋದು ಅಂತ ನೋಡೋಣ. ಸೊ ಸಿಂಪಲ್ಲಾಗಿ ನಾವು ಹೋಮ್ ರೆಮಿಡಿನ ಯೂಸ್ ಮಾಡಿನೇ ಡ್ಯಾಂಡ್ರಫ್ನ ರಿಮೂವ್ ಮಾಡ್ಬೋದು. ಸೊ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಸೊ ಫಸ್ಟು ನಾನು ಒಂದು ನಿಂಬೆಹಣ್ಣು ತೊಗೊಂಡಿದ್ದೀನಿ. ಒಂದು ನಿಂಬೆಹಣ್ಣಲ್ಲಿ ನಾನು ಅರ್ಧ ಕಟ್ ಮಾಡಿ ಒಂದು ಪಾರ್ಟಿಗೆ ಯೂಸ್ ಮಾಡ್ತಿದ್ದೀನಿ. ಸೊ ಇದರಲ್ಲಿ 2 ಸ್ಟೆಪ್ಸ್ ಬರುತ್ತೆ. 2 ಸ್ಟೆಪ್ಸಲ್ಲಿ ನಾವು ಏನು ಮಾಡ್ತೀವಿ ಅಂದರೆ, ಒಂದು ಹಾಫ್ ಲೆಮನ್ನ ಒಂದು ಸ್ಟೆಪ್ಗೆ, ಇನ್ನೊಂದು ಹಾಫ್ ಲೆಮನ್ನ ಇನ್ನೊಂದು ಸ್ಟೆಪ್ಗೆ ನಾವು ಯೂಸ್ ಮಾಡೋಣ. ಸೊ ಫಸ್ಟ್ ಸ್ಟೆಪ್ ಬಂದು ಒಂದು ಹಾಫ್ ಲೆಮನ್ ತೊಗೊಂಡು ಒಂದು ಕಪ್ಪಲ್ಲಿ ನೀಟಾಗಿ ಅದನ್ನು ಹಿಂಡ್ಕೊಬೇಕು. ಇದಾದಮೇಲೆ ಇದಕ್ಕೆ ನಾವು ನಿಮಗೆ ಯಾವ ಶ್ಯಾಂಪೂ ಇಷ್ಟ ಆಗುತ್ತೆ ಅಂದರೆ ನಿಮ್ಗೆ ನೀವು ರೆಗ್ಯುಲರಾಗಿ ಯೂಸ್ ಮಾಡ್ತೀರೋ ಅದನ್ನು ನಾವು ಇದಕ್ಕೆ ಆ್ಯಡ್ ಮಾಡ್ಕೊಬೋದು. ಸೊ ನಾನು ರೆಗ್ಯುಲರಾಗಿ ಯಾವ್ದು ಯೂಸ್ ಮಾಡ್ತೀನಿ ಅಂದರೆ, ನಾನು ಮೀರಾ ಆ್ಯಂಟಿ ಡ್ಯಾಂಡ್ರಫ್ ಶ್ಯಾಂಪೂನ ಯೂಸ್ ಮಾಡೋದು. ಸೊ ಇದು ಕೂಡ ನಮ್ಮ ಡ್ಯಾಂಡ್ರಫ್ಗೆ ಹೆಲ್ಪ್ ಆಗುತ್ತೆ, ಯಾಕಂದರೆ ಇದರಲ್ಲಿ ಈರುಳ್ಳಿ, ಮೆಂತ್ಯ ಎಲ್ಲನೂ ಸೇರಿರುತ್ತೆ. ಸೊ ನಾನು ರೆಗ್ಯುಲರಾಗಿ ಈ ಶ್ಯಾಂಪೂನೇ ಯೂಸ್ ಮಾಡೋದು. ಸೊ ಅದನ್ನು ನಾನು ಇದಕ್ಕೆ ಆ್ಯಡ್ ಮಾಡ್ಕೊತಿದ್ದೀನಿ. ಸೊ ಫಸ್ಟ್ ಅದಕ್ಕಿಂತ ಮುಂಚೆ ನೀವು ಆ ನಿಂಬೆಹಣ್ಣು ಬೀಜನೆಲ್ಲ ನೀಟಾಗಿ ಆಚೆ ತೆಗೆದ್ಬಿಡಿ. ಅದನ್ನು ಆಚೆ ತೆಗೆದ ತಕ್ಷಣ ಇದನ್ನು ನೀಟಾಗಿ ಒಂದು ಮಿಕ್ಸ್ ಮಾಡಿ. ಸೊ ಇದನ್ನು ನೀವು ಸ್ನಾನಕ್ಕೆ ಹೋಗೋಕ್ಕೆ ಒಂದು ಹಾಫ್ ಆನ್ ಅವರ್ ಮುಂಚೆ ಹಚ್ಚಿದ್ರೆ ಸಾಕು. ಸೊ ಇದು ಬಂದು ನಾವು ಮಾಡ್ತಿರೋದು ಸ್ಟೆಪ್ 2. ಸೊ ಸ್ಟೆಪ್ 1 ಇನ್ನೂ ಇದೆ. ಸೊ ಸ್ಟೆಪ್ 2ನ ನಾವು ರೆಡಿ ಮಾಡಿ ಫಸ್ಟೇ ಇಟ್ಬಿಡೋಣ. ಇದೆಲ್ಲ ನೀಟಾಗಿ ಮಿಕ್ಸ್ ಆಗ್ತಾಯಿದೆ. ಸೊ ಮಿಕ್ಸ್ ಆಗಿದ ತಕ್ಷಣ ಇದನ್ನು ನೀವು ಒಂದು ಸೈಡಲ್ಲಿ ಇಟ್ಬಿಡಿ. ಸೊ ಇದು ಸ್ಟೆಪ್ 2 ರೆಡಿ ಆಗಿದೆ. ಸೊ ನೆಕ್ಸ್ಟ್ ಬಂದು ಸ್ಟೆಪ್ 1. ಸೊ ಸ್ಟೆಪ್ 1ಅಲ್ಲಿ ಏನಂದರೆ, ನೀವೊಂದು ಚಿಕ್ಕ ಗ್ಲಾಸಲ್ಲಿ ವಾಟರ್ ತೊಗೊಂಡು, ನೀರು ತೊಗೊಂಡು, ಅದಕ್ಕೆ ಇನ್ನೂ ಹಾಫ್ ಲೆಮನ್ನ ನಾವು ಹಿಂಡೋಣ. ಇನ್ನೂ ಹಾಫ್ ಲೆಮನ್ ಏನಕ್ಕೆ ಅಂದರೆ, ನೀವು ಇದನ್ನು ಏನು ಮಾಡಬೇಕಾಗತ್ತೆ, ನಿಮ್ಮ ಸ್ಕ್ಯಾಲ್ಪ್ಸ್ಗೆ ನೀಟಾಗಿ ಅದನ್ನು ಸ್ಪ್ರಿಂಕಲ್ ಮಾಡಬೇಕಂದ್ರೆ ಸ್ಪ್ರೇ ಮಾಡಬೇಕಾಗತ್ತೆ ಸ್ವಲ್ಪ. ಇದು ಫಸ್ಟ್ ಸ್ಟೆಪ್. ಇದನ್ನು ನೀಟಾಗಿ ಸ್ಪ್ರೇ ಮಾಡ್ಕೊಬೇಕು. ನಿಮಗೆ ಜಾಸ್ತಿ ಎಲ್ಲಿ ಡ್ಯಾಂಡ್ರಫ್ ಇದೆ ಅಲ್ಲೆಲ್ಲ ನೀವು ಜಸ್ಟ್ ಸ್ಪ್ರಿಂಕಲ್ ಮಾಡ್ಕೊಬೇಕು. ಇದಾದ ತಕ್ಷಣ ಇದು ಫಸ್ಟ್ ಸ್ಟೆಪ್. ಇದನ್ನು ಫಸ್ಟ್ ನೀಟಾಗಿ ಅಪ್ಲೈ ಮಾಡಿ ಚೆನ್ನಾಗಿ ಮಸಾಜ್ ಮಾಡಿ. ಇದಾದಮೇಲೆ ಈಗ ಫಸ್ಟ್ ಸ್ಟೆಪ್ಪು ಸೆಕೆಂಡ್ ಸ್ಟೆಪ್ಪು ಎರಡೂ ರೆಡಿ ಆಗಿದೆ. ನೀವು ಕೂಡ ಇದನ್ನು ಮನೇಲಿ ಟ್ರೈ ಮಾಡಿ. ಆ್ಯಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ.